ಮೊನ್ನೆ ನಾನೊಂದು ಪ್ರೊಟೆಸ್ಟ್ಗೆ ಹೋಗಿದ್ದೆ ಗೆದ್ಲಿಗೆರೆ, ಮದ್ದೂರು ಹತ್ರ ಗೆದ್ಲಿಗೆರೆಯಲ್ಲಿ ನಗರಸಭೆಗೆ ಸೇರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಆ ಪಂಚಾಯತಿಗಳಿಗೆ ಅನ್ನೋ ವಿಷಯನ ನಾನು ಹೇಳಿದ್ದೆ. ಆ ಪ್ರೊಟೆಸ್ಟನ್ನು ವಿಡಿಯೋ ಹಾಕಿದ್ದೆ. ಬಟ್ ವಾಸ್ತವ ಏನು ಅಂತ ಅನ್ನುವಂಥದ್ದನ್ನು ಇನ್ ಡೀಟೇಲ್ ಆಗಿ ನಿಮ್ಗಳಿಗೆ ಗೊತ್ತಾದರೆ, ಇಡೀ ರಾಜ್ಯದಲ್ಲಿ ಇದೇ ಥರದಲ್ಲಿ ನಗರೀಕರಣ ಮಾಡೋಕ್ಕೆ ಹೊರಟಿರುವಂಥವ್ರು ಯಾವ ಇಂತೆಂಥ ದುಷ್ಟ ಮಾರ್ಗಗಳನ್ನು ಹಿಡಿತಾರೆ ಅಂತ ಅನ್ನುವಂಥದ್ದನ್ನು ತಿಳಿ ಹೇಳಬೇಕು ಅನ್ನುವಂಥದ್ದು ಈ ವಿಡಿಯೋದ ಉದ್ದೇಶ. ಮದ್ದೂರನ್ನ ನಗರಸಭೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡಿದ್ದಾರೆ, ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಆ ನಗರಸಭೆ ವ್ಯಾಪ್ತಿಗೆ 4 ಗ್ರಾಮ ಪಂಚಾಯತಿಗಳನ್ನು ಸೇರಿಸುವಂಥದ್ದು ಅನ್ನೋದು ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವ್ಯಾವುದು? ಒಂದು ಗೆಜ್ಜಲಗೆರೆ, ಚಾಮನಹಳ್ಳಿ, ಒಳಗರಹಳ್ಳಿ ಮತ್ತು ಸೋಮನಹಳ್ಳಿ. ಈ ಪಂಚಾಯತಿಗಳನ್ನು ನಗರಸಭೆಗೆ ಸೇರಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ನಗರಸಭೆಗೆ ಸೇರಿಸುವಂಥದ್ದನ್ನು ವಿರೋಧಿಸಿ ಗೆಜ್ಜಲಗೆರೆ, ಚಾಮನಹಳ್ಳಿಯ ರೈತರು ಆಲ್ರೆಡಿ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವುದು ಅಂತಂದ್ರೆ, 1983ರಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ ಅಬ್ದುಲ್ ನಜೀರ್ ಸಾಬ್ ಅವರು ಪಂಚಾಯತ್ ರಾಜ್ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಾರೆ. ಅವರು ಪಂಚಾಯತ್ ರಾಜ್ ವ್ಯವಸ್ಥೆನ ಜಾರಿಗೆ ತರ್ತಾರೆ. ಅಧಿಕಾರದ ವಿಕೇಂದ್ರೀಕರಣ ಮತ್ತೆ ಸಣ್ಣ ಸಣ್ಣ ಘಟಕಗಳಷ್ಟೇ ಅದ್ಭುತವಾದಂತಹ ಸೇವೆಗಳನ್ನು ಸಲ್ಲಿಸೋದಕ್ಕೆ ಸಾಧ್ಯ, ಸವಲತ್ತುಗಳನ್ನು ಕೊಡೋದಕ್ಕೆ ಸಾಧ್ಯ ಅನ್ನೋ ಕಲ್ಪನೆ ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆನ ಜಾರಿಗೆ ತರ್ತಾರೆ. ಆಗಾಗ್ಯೇನೇ ಆ ಸಂದರ್ಭದಲ್ಲಿ ಮಂಡಲ್ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ಗಳ ಪ್ರಾರಂಭ ಆಯಿತು. ಅದಕ್ಕಿಂತ ಮುಂಚೆನೂ ಗ್ರಾಮ ಪಂಚಾಯತಿ ಇತ್ತು. ಈಗ ಮಂಡಲ್ ಪಂಚಾಯತಿನ ಈಗಲೂ ಪುನಃ ಗ್ರಾಮ ಪಂಚಾಯತಿಗಳೇ ಇದ್ದಾವೆ. ಈ ಗೆಜ್ಜಲಗೆರೆಯಂತಹ ಗ್ರಾಮ ಪಂಚಾಯತಿಗಳಲ್ಲಿ ಏನಾಗಿದೆ, ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾನು ಕೂಡ ಬರುತ್ತೆ. ಅಲ್ಲಿ ರೆವಿನ್ಯೂ ಕೋಟಿಗಳ ಲೆಕ್ಕದಲ್ಲಿ ಅಲ್ಲಿ ರೆವಿನ್ಯೂ ಇದೆ. ಅದನ್ನ ಸೇರಿಸ್ಕೊಂಡಾಗ ಏನಾಗುತ್ತೆ, ಹೇಗೆ ನಗರಸಭೆ ವ್ಯಾಪ್ತಿಗೆ ಅದನ್ನು ಸೇರಿಸ್ತು ಅಂತ ಅನ್ನೋದಾದ್ರೆ, ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡಕೊಟ್ಟು ಚನ್ನಪಟ್ಟಣ, ರಾಮನಗರ ಇವನ್ನೆಲ್ಲ ಸೇರಿಸ್ಕೊಂಡು ಕೂತಿಲ್ವಾ? ಈಗಾದಾಗ ನೀವು ಒಂದು ಯೂನಿಟ್ನ ಸೆಂಟ್ರಲೈಸ್ ಮಾಡಿದಾಗ ಈ ಚನ್ನಪಟ್ಟಣ, ರಾಮನಗರ, ಮಾಗಡಿ, ಈ ಕಡೆ ಕನಕಪುರ ಇವರೆಲ್ಲರೂ ಕೂಡ ಕೇಂದ್ರ ಸ್ಥಾನಕ್ಕೆ ಬಂದು ಅಲಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದೇ ಥರದಲ್ಲಿ ನಿನ್ನೆ ಗ್ರೇಟರ್ ಮೈಸೂರು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈಗ ಮದ್ದೂರು ನಗರಸಭೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ದಾರೆ. ಆದರೆ ವಾಸ್ತವ ಏನು ಅಂತಂದ್ರೆ, ಜನರಲ್ ಆಗಿ ಮಾತಾಡುವಾಗೆಲ್ಲ ಹೇಳುವಂಥದ್ದೇನು, ನಗರಸಭೆ ವ್ಯಾಪ್ತಿಗೆ ಏನಾದರೂ ಸೇರ್ತು ಅನ್ನೋದಾದ್ರೆ ಜಮೀನಿನ ಬೆಲೆ ಜಾಸ್ತಿ ಆಗುತ್ತೆ, SR ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ, ಆಧುನೀಕರಣ ಆಗ್ತದೆ, ಇದನ್ನೆಲ್ಲ ಹೇಳ್ತಾರೆ. ನೋಡಿ, ಒಂದು ವಿಷಯನ ತಿಳ್ಕೊಳ್ಳಿ. ಗ್ರೇಟರ್ ಮೈಸೂರು ಅಂತ ಮಾಡಿದಾಗ ಈ ಕಡೆ ಶ್ರೀರಂಗಪಟ್ಟಣದವರೆಗೂ ಬಂದ್ಬಿಡ್ತಾರೆ. ಮಂಡ್ಯದ್ದೇನಾದರೂ ನಗರಸಭೆನೇನಾದ್ರು ಇನ್ನೊಂಚೂರು ದೊಡ್ಡ ಮಟ್ಟ ಪ್ರಮಾಣದಲ್ಲಿ ಮಾಡ್ತೀವಿ ಅನ್ನೋದಾದ್ರೆ ಆ ಕಡೆಯಿಂದ ಬೂದ್ನೂರು ಸೇರ್ಕೊಬಿಡುತ್ತೆ. ಬೂದ್ನೂರು ಆಗ್ತಿದ್ದಂಗೆ ಗೆದ್ಲಿಗೆರೆ ಬರುತ್ತೆ. ಗೆದ್ಲಿಗೆರೆನ ಸೇರಿಸ್ಕೊಂಡು ನೀವು ಮದ್ದೂರು ಮಾಡ್ತೀರಿ. ಚನ್ನಪಟ್ಟಣ ಆಲ್ರೆಡಿ ಈಗಾಗಲೇ ಗ್ರೇಟರ್ ಬ್ಯಾಂಗ್ಳೂರ್ ಆಗಿದೆ. ಎಲ್ಲರೂ ಕಾಂಕ್ರೀಟ್ ಕಾರ್ಡ್ಗಳನ್ನು ಮಾಡಿಕೊಂಡು SR ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಹಿಡುವಳಿದಾರರೆಲ್ಲರಿಗೂ ಕೂಡ 1 ಕುಂಟೆ ಇವತ್ತಿಗೆ 1 ಲಕ್ಷ ಇರುವ 1 ಲಕ್ಷ 2 ಲಕ್ಷ ಇರೋ ಜಾಗದಲ್ಲಿ ನಿಮಗೆ 1 ಕುಂಟೆ 10 ಲಕ್ಷ 15 ಲಕ್ಷ ಅಂತ ಆಗ್ಬೋದು. ಸೊ ಮಗಳು ಮದುವೆ ಮಾಡಕ್ಕೆ ಹೊರಡ್ತೀರಿ, ಮಕ್ಕಳನ್ನ ಓದಿಸೋದಕ್ಕೆ ಹೋಗ್ತೀರಿ, ಅವರು ಕೆಲಸ ಕೊಡಿಸ್ಬೇಕು, ಲಂಚ ಕೊಡಬೇಕು ಅಂತ ಹೋಗ್ತೀರಿ. ನಿಮ್ಮ ಹತ್ರ ಇರೋದೇ ಅರ್ಧ ಎಕರೆ ಭೂಮಿ ಮಾರ್ತೀರಿ, ಮುಗಿಸ್ಕೋತೀರಿ, ಆಮೇಲೆ ಜೀವನ ಹೆಂಗೆ ಮಾಡ್ತೀರಿ? ಆಯ್ತು, ಎಲ್ಲವುದನ್ನು ನಗರೀಕರಣ ಮಾಡ್ಕೊಂಡು ನೀವು ಹೊರಟುಬಿಟ್ರೆ ನಾಳೆ ಬೆಳಿಗ್ಗೆ ಎದ್ದು ಭತ್ತ ಬೆಳೆಯೋರು ಯಾರು? ರಾಗಿ ಬೆಳೆಯೋದಕ್ಕೆ ಜಮೀನಲ್ಲಿದೆ, ಭತ್ತ ಬೆಳೆಯೋದಕ್ಕೆ ಜಮೀನಲ್ಲಿದೆ, ಜೋಳ ಬೆಳೆಯೋದಕ್ಕೆ ಜಮೀನಲ್ಲಿ ಉಳ್ಕೊಳ್ಳುತ್ತೆ. ಇಂಡಸ್ಟ್ರಿಯಲೈಸೇಷನ್ ಬೇಕೇ ಬೇಕಿದೆ, ಅದು ಉದ್ಯೋಗದ ಕಾರಣಕ್ಕೆ ಬೇಕು. ಆದರೆ ಇಲ್ಲೆಲ್ಲ ಕೆಲಸ ಮಾಡೋರಿಗೆ ಉಣ್ಣಕ್ಕೆ ಏನಾದ್ರು ಒಂದು ಕೊಡೋದು ಬೇಕಲ್ಲ, ಅದನ್ನು ಬೆಳೆಯೋರು ಬೇಕಲ್ಲ, ಅದಕ್ಕೆ ಭೂಮಿ ಬೇಕಲ್ವಾ? ಈ ಭೂಮಿಗಳನ್ನು ನೀವು ಬೆಲೆ ಹೆಚ್ಚು ಮಾಡಿ ಮಾರಿಕೊಂಡು, ನಾವೀಗ ಬೆಂಗಳೂರಲ್ಲೇ ಎಷ್ಟು ಜನ ನಾವೀಗ ನೋಡ್ತಾ ಇಲ್ಲ, ಈ ಭಾಗ ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ ಆ ಭಾಗದಲ್ಲಿದ್ದಂಥ ರೈತರುಗಳು ಇವತ್ತು ಅವ್ರವ್ರದೇ ಜಾಗನ ಮಾರಾಟ ಮಾಡಿ ಅದೇ ಬಿಲ್ಡಿಂಗಲ್ಲಿ ವಾಚ್ಮನ್ಗಳ ಕೆಲಸ ಮಾಡ್ತಿದ್ದಾರೆ. ಆ ಪರಿಸ್ಥಿತಿಗೆ ಬಂದು ನಿಂತಿದೆ. ಅತಿ ಹೆಚ್ಚಿನ ಪ್ರಮಾಣದ ದುಡ್ಡನ್ನು ಒಟ್ಟಿಗೆ ನೋಡಿಲ್ಲದೆ ಇದ್ದವ್ರಿಗೆ ಕೋಟಿಗಳ ಲೆಕ್ಕದಲ್ಲಿ ದುಡ್ಡು ಸಿಕ್ಕಾಗ ಅದನ್ನು ಹ್ಯಾಂಡಲ್ ಮಾಡಕ್ಕೆ ಬರದೆ ಮಿಸ್ಯೂಸ್ ಆಗುವಂಥದ್ದು ಇರ್ತದೆ. ಊರುಗಳಲ್ಲಿ ಪುಡಾರಿಗಳು ಜಾಸ್ತಿಗಳಾಗಿದ್ದಾರೆ. ಅವ್ರುಗಳು ಏನೇನೋ ಅಡ್ಡದಾರಿ ಇಡಿಸಿ ಅವರನ್ನ ದಿಕ್ಕು ತಪ್ಪಿಸಿ ಅವರ ಜೀವನನೇ ಸಂಪೂರ್ಣ ಹಾಳಾಗೋಗ್ತದೆ. ಮತ್ತೆ ಭವಿಷ್ಯದಲ್ಲಿ ರೈತನ ಭೂಮಿ ರೈತನ ಹತ್ರನೇ ಇರಬೇಕು, ಗ್ರಾಮದ ಅಧಿಕಾರ ಗ್ರಾಮಸ್ಥರ ಹತ್ರನೇ ಇರಬೇಕು. ಇದನ್ನ ಯೋಚನೆ ಮಾಡಿಕೊಂಡು ಇವನ್ ಸೇರಿಸಬೇಕಾ ಬೇಡವಾ ಅಂತ ಮಾಡಬೇಕು. ಆದರೆ ಇಲ್ಲಿ ಪಂಚಾಯತಿಗಳು 4 ಪಂಚಾಯತಿಗಳಲ್ಲೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಮಾಡಿದ್ದಾರೆ. ಇಲ್ಲಿ ಈ ಖದೀಮರು PDOಗಳಿದ್ದಾರಲ್ಲ, ಈ PDOಗಳು ಅನಕ್ಷರಸ್ಥರು ಯಾರಾದರೂ ಅಧ್ಯಕ್ಷರಾಗಿರುವಂತಹ ಜಾಗದಲ್ಲಿದ್ದಾಗ ಗೊತ್ತಿಲ್ಲದಂಗೆನೆ ಸಹಿ ಮಾಡಿಸ್ಕೊಂಡು ಈ ಥರದನ್ನು ಮಾಡಿದ್ದಾರೆ. ಈಗ ನನಗೆ ಗೆಜ್ಜಲಗೆರೆಗೆ ಹೋದಾಗ ಗೊತ್ತಾಯಿತು. ಗೆಜ್ಜಲಗೆರೆ ಗ್ರಾಮ ಪಂಚಾಯತಿನಲ್ಲಿ 10 ಜನ ಪಂಚಾಯತಿ ಮೆಂಬರ್ಗಳಿದ್ದಾರೆ. ಜುಲೈ 7ನೇ ತಾರೀಕು ಒಂದು ಸಭೆನ ಕರೀತಾರೆ. ಜುಲೈ 7ನೇ ತಾರೀಕು 2024ರಲ್ಲಿ ಜುಲೈ 4ನೇ ತಾರೀಕು
2024ರಲ್ಲಿ ಒಂದು ಸಭೆನ ಕರೀತಾರೆ, ಗ್ರಾಮ ಪಂಚಾಯತಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ 9 ಸದಸ್ಯರುಗಳು ವಿರೋಧ ಮಾಡ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಪಂಚಾಯತಿನ ನಾವು ನಗರಸಭೆಗೆ ಸೇರಿಸೋದು ಬೇಡ ಅಂತ. ಒಬ್ಬ ಸದಸ್ಯ ಮಾತ್ರ ತಟಸ್ಥನಾಗಿ ಉಳಿದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ, ನನ್ನ ಪರನೂ ಇಲ್ಲ ವಿರೋಧನೂ ಇಲ್ಲ ಅಂತ. ಸೊ ಆ 2024 ಜುಲೈ 4ರಲ್ಲಿ ಆ ಥರ ತೀರ್ಮಾನ ಆದಮೇಲೆ ಅಜೆಂಡಾ ಆಗಿಟ್ಬಿಟ್ಟು ಡಿಸ್ಕಸ್ ಮಾಡಿರ್ತಾರೆ. 2ನೇ ಸಾರಿಗೆ ಏನಾಗುತ್ತೆ, 2024 ಡಿಸೆಂಬರ್ 9ನೇ ತಾರೀಕು, ಇಫ್ ಐ ಆಮ್ ನಾಟ್ ರಾಂಗ್, ಡಿಸೆಂಬರ್ 9ನೇ ತಾರೀಕು ಇನ್ನೊಂದು ಸಭೆ ಕರೀತಾರೆ. ಆ ಸಭೆಯ ಅಜೆಂಡಾದಲ್ಲಿ ಈ ವಿಚಾರನೇ ಇಲ್ಲ, ಅಜೆಂಡಾದಲ್ಲೇ ಇಟ್ಟಿಲ್ಲ ಯಾವುದನ್ನ ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯತಿನ ಸೇರಿಸಬೇಕಾ ಬೇಡವಾ ಅನ್ನೋದನ್ನ ಅಜೆಂಡಾ ಆಗಿಟ್ಟಿಲ್ಲ. ಇಡದೆ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಇತರೆ ವಿಚಾರಗಳು ಅನ್ನೋ ಕಾಲಮಲ್ಲಿ ಅಲ್ಲಿ ಎಲ್ಲರೂ ಅಜೆಂಡಾ ಎಲ್ಲ ಮುಗಿದ್ಮೇಲೆಲ್ಲ ಅರ್ಜೆಂಟಲ್ಲಿ ಎದ್ದೊಟ್ಟೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ತಟಸ್ಥನಾಗಿದ್ದಂಥ ಮೆಂಬರು ಅದನ್ನ PDO ಜೊತೆ ಸೇರ್ಕೊಂಡು ಅದನ್ನ ಬರೆಸಿ ಅವತ್ತಿಗೆ ಅಧ್ಯಕ್ಷರಾಗಿದ್ದಂಥವ್ರು ಅನಕ್ಷರಸ್ಥರು, ಒಬ್ರು ದಲಿತ ಹೆಣ್ಮಗಳು ಅನಕ್ಷರಸ್ಥೆ, ಆಕೆ ಹತ್ರ ಹೋಗಿ ಸೈನ್ ಹಾಕಿಸ್ಕೊಂಡು ತಗೊಂಡೋಗಿ ಕೊಟ್ಬಿಡ್ತಾರೆ. ಇವತ್ತು ಎಲ್ಲಾ ಸದಸ್ಯರುಗಳು ಕೂಡ ಗೆಜ್ಜಲಗೆರೆನಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಮ್ಮನ್ನ ನಗರಸಭೆಗೆ ಸೇರಿಸೋದು ಬೇಡ ಅಂತ. ಗ್ರಾಮಸ್ಥರು ಸೇರ್ಕೊಂಡು ಅದನ್ನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದೇ ಪರಿಸ್ಥಿತಿನ ಚಾಮನಹಳ್ಳಿ ಪಂಚಾಯತಿನಲ್ಲಿ ಅಲ್ಲಿ PDO ಮಾಡಿದ್ದಾನೆ. ಬೇಸ್ಡ್ ಆನ್ ದಿಸ್, ನಂದಿನಿ ಎನ್ನುವಂತ ಒಬ್ಬರು ಹೆಣ್ಮಗಳು ನಮ್ಮ ಕೋಲಾರ ಭಾಗದವರು, ರೈತ ಕುಟುಂಬದಿಂದ ಬಂದಂತವರು, ಮತ್ತೆ ನಮ್ಮದೇ ಜಿಲ್ಲೆ ಸೊಸೆ, ನಮ್ಮ ಜಿಲ್ಲಾ ಪಂಚಾಯತಿನಲ್ಲಿ CEO. ಆಕೆ ಬೇಸ್ಡ್ ಆನ್ ದಿಸ್ ಪೊಲಿಟಿಕಲ್ ಡಿಸಿಷನ್ ಅನ್ನ ಅನಲೈಸ್ ಮಾಡದೆ ಲಾಗೌಟ್ ಮಾಡಿದ್ದಾರೆ. ಗೆಜ್ಜಲಗೆರೆ ಗ್ರಾಮ ಪಂಚಾಯತಿ ಡಿಸಿಷನ್ ಆಧಾರದ ಮೇಲೆ ಲಾಗೌಟ್ ಮಾಡಿದ್ದಾರೆ. ಅವ್ರೀಗ ಪಂಚಾಯತಿನೇ ನಡೆಸಕ್ಕಾಗದೇ ಇರೋ ಮಟ್ಟಕ್ಕೆ ತಗೊಂಡೋಗ್ಬಿಟ್ಟಿದ್ದಾರೆ. ನೀವು ರೈತರ ಹಿನ್ನೆಲೆಯಿಂದ ಬಂದಂತಹ ಅಧಿಕಾರಿಗಳನ್ನೇ ಪ್ರಾಪರ್ ಆಗಿ ಇಂಟರ್ಪ್ರಿಟೇಷನ್ ಮಾಡದೆ ಯಾವನೋ ಪೊಲಿಟಿಕಲ್ ಆಂಬಿಷನ್ಸ್ ಇಟ್ಕೊಂಡು ಏನೋ ಮಾಡ್ತಾನೆ ಅನ್ನೋ ರೀಸನ್ಗೆ ನೀವು ರೈತರ ಬದುಕು ಹಳ್ಳ ಹಿಡಿಯೋದಕ್ಕೆ ನೀವು ಕಾರಣಕರ್ತರಾಗ್ತೀರಿ ಅನ್ನೋದಾದ್ರೆ ಮತ್ತೆ ನಿಮ್ಮಂಥವ್ರ ಅಧಿಕಾರಿಗಳಾಗಿ ಯಾಕೆ ಬರಬೇಕು? ನೀವು ಅವತ್ತಿಗೆ ನೀವು UPSC ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡೋ ಸಂದರ್ಭದಲ್ಲಿ ನಿಮಗೂ ಆಸೆ ಅದೇ ಇರುತ್ತೆ, ಇಲ್ಲ ಜನಕ್ಕೆ ಏನಾದ್ರೂ ಒಳ್ಳೇದು ಮಾಡೋದಕ್ಕೆ ಅವಕಾಶ ಇದೆ ಅಂತ. ಆದ್ರೀಗ ನೀವು ಪೊಪೆಟ್ಗಳಾಗ್ತಿದ್ದೀರಲ್ಲ, ಇಂಥ ಭ್ರಷ್ಟರ ಕೈಯಲ್ಲಿ, ಇಂಥ ಭಂಡರ ಕೈಯಲ್ಲಿ ಪೊಪೆಟ್ಗಳಾಗ್ತಿದ್ದೀರಲ್ಲ. ಅನ್ಯಾಯ ಅಲ್ವಾ ಇದು? ನೀವು ನಮ್ಮ ಜಿಲ್ಲೆಗೆ ಮಾಡ್ತಿರೋ ಅನ್ಯಾಯ ಅಲ್ವಾ ಇದು? ಮತ್ತೆ ಈ ಪುರುಷಾರ್ಥಕ್ಕೆ ನೀವು CEO ಆಗಿ, DC ಆಗಿ, ಕಮಿಷನರ್ ಆಗಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ, ಚೀಫ್ ಸೆಕ್ರೆಟರಿ ಆಗಿ ಈ ಮನಸ್ಥಿತಿ ಇದ್ದು ನೀವಿದ್ರೂ ಅಷ್ಟೇ, ಇಲ್ಲದೆ ಇದ್ರೂ ಅಷ್ಟೇ, ಬೆಟರ್ ರಿಸೈನ್ ಮಾಡಿ ವಾಪಸ್ ಹೋಗಿ ಊರಲ್ಲಿರಿ ಆರಾಮಾಗಿ. ಒಳ್ಳೇದಲ್ಲ. ನಾನು ಬೇರೆ ಯಾರೋ ಭ್ರಷ್ಟಾಧಿಕಾರಿ ಆದ್ರೆ ಅಂಥವ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನೀವೊಬ್ರು ಪ್ರಾಮಾಣಿಕರಿದ್ದೀರಿ, ನೀವು ಪ್ರಾಮಾಣಿಕರು ಹಿಂಗೆ ಇನ್ನೊಬ್ರ ಕೈಯಲ್ಲಿ ಪೊಪೆಟ್ ಆಗ್ಬಿಟ್ರೆ ಮಾಡೋದ್ ಹೆಂಗೆ? ರೈತರನ್ನು ಉಳಿಸೋರು ಯಾರಂಗಾದ್ರೆ? ಒಬ್ಬ ಕೊಲ್ಲೋದಕ್ಕಿದ್ರೆ ಇನ್ನೊಬ್ಬ ಕಾಯಕ್ಕೊಬ್ಬ ಬೇಕಲ್ವಾ? ಕೊಲ್ಲುವಂಥವ್ರೇ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತನ್ನೋದಾದ್ರೆ ಕಾಯೋದಕ್ಕೆ ನಿಮ್ಮಂತ ಅಧಿಕಾರಿಗಳು ಇರ್ಬೇಕಲ್ಲ. ನಂದಿನಿ ಹೇಳಿದ್ರೆ ಈ ವಿಷಯನ ನೀವು ಬಹಳ ಗಂಭೀರವಾಗಿ ತಗೊಳ್ಳಿ, ಯೋಚನೆ ಮಾಡಿ. ಈ ವಿಷಯನ ಯಾವುದೇ ಪಂಚಾಯತಿಗಳು ಯಾರಾದರೂ ಸರಿ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಬೇಕು. ನಿಮಗೆ ನೀವು ಕಾಂಗ್ರೆಸ್ನವರು, ನೀವು ಜನತಾದಳದವರು, ನೀವು BJPಯವರು ರಾಜಕೀಯವಾಗಿ ಏನೋ ಮಾತಾಡ್ತಿದ್ದೀರಿ, ನಿಮ್ಗೆ ಅವನನ್ನ ಕಂಡ್ರಾಗಲ್ಲ, ಇವನನ್ನ ಯಾವುದೂ ಇಲ್ಲ, ಯಾವ ರಾಜಕಾರಣನೂ ಇಲ್ಲ, ಯಾವ ಮಣ್ಣು ಇಲ್ಲ, ಮಸಿನೂ ಇಲ್ಲ. ನೀವು ಹಂಗಂತ ಮಾತಾಡೋರು, ನೀವು ಇಂಥ ಆ ರೀತಿನಲ್ಲಿ ಮಾತಾಡೋರು ಯಾರಾಗಿರ್ತಾರೆ ಅಂದ್ರೆ ಅತ್ಯಂತ ಭ್ರಷ್ಟ ಮತ್ತೆ ಗುಲಾಮ ಮತ್ತೆ ಭಕ್ತರ ಮನಸ್ಥಿತಿಯವರಾಗಿರ್ತಾರೆ. ಅಂಥವ್ರು ಮುಂದೆ ಭವಿಷ್ಯ ಏನು ಅಂತ ಅನ್ನೋದನ್ನ ಯಾರು ಯೋಚನೆ ಮಾಡೋದಕ್ಕೆ ಹೋಗುದಿಲ್ಲ. ಇನ್ನು 10-15 ವರ್ಷ ಕಳೆದ್ರೆ ರೋಡ್ ಸೈಡಲ್ಲಿ ಈಗಲೇ ಬೆಂಗಳೂರು ಮೈಸೂರು ರೋಡಲ್ಲಿ ರೋಡ್ ಸೈಡಲ್ಲಿ 1 ಎಕರೆ ಜಾಗನೂ ಕೂಡ ರೈತಂದು ಉಳ್ಕೊಂಡಿಲ್ಲ. ಈಗ ಎಲ್ಲ ಮಾರ್ವಾಡಿಗಳದು, ಇಲ್ಲ ತೋಟ ಮಾಡ್ಕೊಳ್ಳೋರ್ದು. ಈಗ ಬೆಂಗಳೂರಿಂದ ಹೊರಗಡೆಯಿಂದ ದುಡ್ಡು ಮಾಡಿರೋರು, ಲಂಚ ಹೊಡೆದಿರೋರು, ಅಧಿಕಾರಿಗಳು ಇವರೆಲ್ಲ ಜಮೀನು ಮಾಡಿಸ್ತಿದಾರಲ್ಲ, ಎಲ್ಲರೂ ಕೂಡ ಜಮೀನನ್ನ ತೋಟ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಭತ್ತ ರಾಗಿ ಬೆಳೆಯಕ್ಕೆ ಅಂತ ಯಾರು ಜಮೀನು ತಗೊಂಡಿಲ್ಲ. ಒಟ್ಟಿಗೆ ಏನ್ ತಿಂತೀರಾ? ಆಮೇಲೆ ಎಲ್ಲದನ್ನು ಕನ್ವರ್ಟ್ ಮಾಡಿ ಕಾಂಕ್ರೀಟ್ ಕಾರ್ಡ್ ಮಾಡಿ ಇಟ್ಬಿಟ್ರೆ ಇನ್ನು 15 ವರ್ಷ ಆದ್ಮೇಲೆ ಹೊಟ್ಟೆಗೆ ಏನ್ ತಿಂತೀರಿ ನೀವು? ಬೇಕಲ್ಲ. ದಯವಿಟ್ಟು ಈ ನಗರಸಭೆಗೆ ಸೇರಿಸೋ ವಿಚಾರನ ಕದ್ಲೂರು ಉದಯವರು ಗಂಭೀರವಾಗಿ ತಗೊಳ್ಳಿ. ಆಯಾ ಪಂಚಾಯತಿಗಳನ್ನ ಗ್ರಾಮ ಪಂಚಾಯತಿಯಾಗಿ ಸಣ್ಣ ಸಣ್ಣ ಘಟಕಗಳಾಗಿ ಉಳಿಯೋದಕ್ಕೆ ಬಿಡಿ. ಆವಾಗ ಗ್ರಾಮಾಭಿವೃದ್ಧಿ ಎನ್ನುವಂಥದ್ದು ಸಾಧ್ಯ ಆಗ್ತದೆ. ಸೊ ನೀವು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಬೇರೆ ಯಾವುದೇ ದುರುದ್ದೇಶಗಳನ್ನ ಇಟ್ಕೊಳ್ಳೋದು ಬೇಡ. ವೈಯಕ್ತಿಕವಾಗಿ ನನಗೂ ನಿನಗೂ ಇರೋ ಸಮಸ್ಯೆಗಳೇ ಬೇರೆ, ನನಗೂ ನಿಮಗೂ ಇರುವಂಥ ವಿಚಾರಗಳೇ ಬೇರೆ ಇರ್ಬೋದು, ಅಭಿಪ್ರಾಯ ಭೇದಗಳೇನೇ ಇರ್ಬೋದು. ಆದರೆ ಈ ವಿಷಯವನ್ನು ಮಾತ್ರ ರೈತರ ಮತ್ತೆ ಸಣ್ಣ ಗ್ರಾಮ ಪಂಚಾಯತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಬಿಡಿ. ನಗರಸಭೆಗೆ ಆದ್ರೆ ಏನು ಸವಲತ್ತುಗಳು ಸಿಗುತ್ತೋ ಆ ಸವಲತ್ತುಗಳು ಮತ್ತೆ ಆ ಪ್ರಮಾಣದ ಹಣ ಪುರಸಭೆಗಳಿಗೆ ಸಿಗುವ ಹಾಗೆ ಮಾಡ್ಕೊಳ್ಳಿ. ಮದ್ದೂರನ್ನ ಉದ್ಧಾರ ಮಾಡಿ ಆಮೇಲೆ ಅಕ್ಕಪಕ್ಕದ ಗ್ರಾಮಗಳು ಸೇರಿಸ್ಕೋಬೇಕಾ ಬೇಡವಾ ಅನ್ನೋದನ್ನ ಮುಂದಿನ 15 ವರ್ಷಕ್ಕೆ ತೀರ್ಮಾನ ಮಾಡೋರಂತೆ. ನಮಸ್ಕಾರ.